ಅಯ್ಯಪ್ಪನ ಕಥೆ ಅನ್ನೋದು ಒಂದು ಅದ್ಭುತ ದೈವಿಕ ಕಥೆ. ಈ ಕಥೆ ಶಿವ ಮತ್ತು ವಿಷ್ಣುದೇವರ ಸಂಯೋಗದಿಂದ ಶುರುವಾಗುತ್ತದೆ. ಜಗತ್ತಿನಲ್ಲಿ ದೊಡ್ಡ ಅನ್ಯಾಯ ನಡೆಯುತ್ತಿದ್ದ ಕಾಲ. ಮಹಿಷಾಸುರನ ಸಹೋದರಿ ಮಹಿಷಿ ಶಿವ ಮತ್ತು ವಿಷ್ಣುವಿನಿಂದ ಹುಟ್ಟಿದ ಮಗುವಿಂದ ಮಾತ್ರ ನನ್ನ ಸಾವು ಬರಬೇಕು ಅನ್ನೋ ವರ ಪಡೆದಿದ್ದಳು. ಆ ವರದಿಂದ ಅವಳು ಅಜೇಯಳಾಗಿ ದೇವತೆಗಳಿಗೂ ಮನುಷ್ಯರಿಗೂ ಭಾರೀ ತೊಂದರೆ ಕೊಡ್ತಾ ಇದ್ದಳು. ಈ ಅರಾಜಕತೆಯನ್ನ ಕೊನೆಗಾಣಿಸೋಕೆ ವಿಷ್ಣುದೇವರು ತನ್ನ ಮೋಹಿನಿ ಅನ್ನೋ ಸುಂದರ ರೂಪದಿಂದ ಶಿವನೊಂದಿಗೆ ಸೇರಿದರು. ಅವರ ದೈವಿಕ ಒಕ್ಕೂಟದಿಂದ ಒಂದು ಮಗು ಹುಟ್ಟಿತು. ಒಮ್ಮೆ ಸಂತಾನ ಇಲ್ಲದ ಪಂದಳಂ ರಾಜ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಆ ಮಗು ಅವನಿಗೆ ಸಿಕ್ಕಿತು. ಒಬ್ಬ ಸನ್ಯಾಸಿ, ಇವನು ಸಾಮಾನ್ಯ ಮಗು ಅಲ್ಲ, ದೈವಿಕ ಮಗು, ನೀನು ಬೆಳೆಸಬೇಕು ಅಂತ ಹೇಳಿದ್ರು. ರಾಜನಿಗೆ ತುಂಬಾ ಸಂತೋಷ ಆಯಿತು. ಮಣಿಕಂಠನನ್ನ ತನ್ನದೇ ಮಗನಂತೆ ಅರಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಬೆಳೆಸಿದನು. ಮಣಿಕಂಠ ದೊಡ್ಡವನಾಗ್ತಾ ಬಂದಂತೆ ಅವನ ಶಕ್ತಿ, ಶಾಂತಿ, ಬುದ್ಧಿ ಎಲ್ಲರಿಗೂ ಅಚ್ಚರಿ ತರ್ತಾ ಇತ್ತು. ಆದ್ರೆ ರಾಣಿಗೆ ಅವನ ಮೇಲೆ ಅಸೂಯೆ ಶುರುವಾಯಿತು. ಅವಳು ಒಳಗೊಳಗೆ ಒಂದು ಸಂಚು ಮಾಡ್ತಾ ಇದ್ದಳು. ಒಂದು ದಿನ, ನಾನು ತುಂಬಾ ಅಸ್ವಸ್ಥ, ಹುಲಿಯ ಹಾಲು ಮಾತ್ರ ನನ್ನನ್ನು ಉಳಿಸಬಲ್ಲದು ಅಂತ ನಾಟಕ ಮಾಡಿದಳು. ಮಣಿಕಂಠ ಈ ಪ್ರಯತ್ನದಲ್ಲಿ ಸಾಯ್ತಾನೆ ಅನ್ನೋದು ಅವಳ ಯೋಚನೆ. ಆದರೆ ಮಣಿಕಂಠ ಧೈರ್ಯದಿಂದ ಕಾಡಿಗೆ ಹೊರಟ. ಅಲ್ಲಿ ಅವನು ಮಹಿಷಿಯನ್ನ ಸಂಹರಿಸಿದನು. ಮಹಿಷಿಯನ್ನು ಸಂಹರಿಸಿದ ನಂತರ ಅವಳ ಆತ್ಮ ಶುದ್ಧಗೊಂಡು ಮಾಲಿಕಾಪುರ ತಮ್ಮ ಅನ್ನೋ ಭಕ್ತ ಸ್ವರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡಿತು. ಅವಳು ಅವನ ಜೊತೆ ಒಂದಾಗಲು ಬೇಡಿಕೊಂಡರು. ಆದರೆ ಬ್ರಹ್ಮಚಾರಿ ವ್ರತದಲ್ಲಿದ್ದ ಅಯ್ಯಪ್ಪನು ಅವಳನ್ನು ವಿನಮ್ರವಾಗಿ ನಿರಾಕರಿಸಿ ಶಬರಿಮಲೆಯಲ್ಲಿ ತನ್ನ ಪಕ್ಕದಲ್ಲೇ ಶಾಶ್ವತ ಸ್ಥಾನ ನೀಡಿ ಎಲ್ಲ ಯಾತ್ರಿಕರ ರಕ್ಷಕಿಯಾಗಲು ಆಶೀರ್ವದಿಸಿದನು. ಇಂದ್ರದೇವರು ಹುಲಿಯ ರೂಪದಲ್ಲಿ ಬಂದು ಅಯ್ಯಪ್ಪನನ್ನು ಅರಮನೆಗೆ ಕರೆತಂದನು. ಅವನು ಹುಲಿಯ ಮೇಲೆ ಕುಳಿತು ಹುಲಿ ಹಾಲಿನೊಂದಿಗೆ ಅರಮನೆಗೆ ಬಂದು ನಿಂತಾಗ ರಾಜರಾಣಿಗೆ ಅವನು ಸಾಮಾನ್ಯ ಮಗು ಅಲ್ಲ, ದೈವಾಂಶದಿಂದ ಹುಟ್ಟಿದ ಅವತಾರ ಅನ್ನೋದು ತಿಳಿಯಿತು. ತನ್ನ ಅವತಾರದ ಉದ್ದೇಶ ಪೂರೈಸಿದ ನಂತರ ಮಣಿಕಂಠನು ರಾಜ್ಯವನ್ನ ತ್ಯಜಿಸಿ ಶಬರಿಮಲೆಗೆ ತೆರಳಿದನು. ಅವನ ಸೂಚನೆಯಂತೆ ಅಲ್ಲಿ ದೇವಾಲಯ ನಿರ್ಮಾಣವಾಯಿತು. ಧರ್ಮಶಾಸ್ತ್ರದ ವಿಗ್ರಹ ಪ್ರತಿಷ್ಠಾಪಿಸಲಾಯಿತು. ಅಲ್ಲೇ ಮಣಿಕಂಠನು ಭಗವಾನ್ ಅಯ್ಯಪ್ಪನಾಗಿ ಶಿಸ್ತು, ಭಕ್ತಿ ಮತ್ತು ಏಕತೆಯ ಸಂಕೇತವಾಗಿ ಶಾಶ್ವತವಾಗಿ ನೆಲೆಸಿದನು. ಭೇದವಿಲ್ಲದೆ, ಅಹಂಕಾರವಿಲ್ಲದೆ ಶುದ್ಧ ಹೃದಯದಿಂದ ಬಂದ ಪ್ರತಿಯೊಬ್ಬ ಭಕ್ತನಿಗೂ ಅಯ್ಯಪ್ಪ ಸ್ವಾಮಿ ನಂದಾದೀಪದ ಬೆಳಕು ನೀಡುತ್ತಾನೆ.